ಎಲ್ಲಿದ್ದೀರಾ? ಮನೇಲಿದ್ದೀನಿ. ಏನಕ್ಕೆ? ಸ್ನೇಹ ನನ್ನ ಮೇಲೆ ಕೋಪ ಮಾಡಿಕೊಂಡು ವಿಷ ತಗೊಂಡ್ಬಿಟ್ಟಿದ್ದಾಳೆ. ಹಾ ಸರಿ, ಎಲ್ಲಿದ್ದೀರಾ ನೀವೀಗ? ನಾನು ನಿಮ್ಮ ಮನೆ ಹೊರಗಡೆನೇ ಇದ್ದೀನಿ, ಬೇಗ ಬನ್ನಿ ಪ್ಲೀಸ್. ನಿನ್ನ ಕೋಪದಿಂದ ಎಲ್ಲ ಕಳ್ಕೊಂಡೆ, ನನ್ನ ಪ್ರೀತಿನೂ ಕಳ್ಕೊಂಡೆ. ನಿನ್ನ ಕೋಪದಿಂದ ಎಲ್ಲ ಕಳ್ಕೊಂಡೆ, ನನ್ನ ಪ್ರೀತಿನೂ ಕಳ್ಕೊಂಡೆ. ನಾನಿಂಗ್ ಬೀಳಲ್ಲ ಕಣೋ. ಪ್ರೀತಿ ಅನ್ನೋದು ಒಂದೇ ಸಲ ಆಗದೆ, ಅದು ನಿನ್ಮೇಲಾಗಿದೆ. ಅದನ್ನು ಯಾವತ್ತೂ ಕಳ್ಕೊಳ್ಳೋದಿಲ್ಲ ತಾನೆ. ಕೇಳಲ್ಲ, ಯಾವಾಗಲೂ ಬರೀ ಕೋಪನೇ ಮಾಡ್ಕೋತ್ಯ. ಅದಕ್ಕೆ ನಾನೇ ಮಾಡ್ಲಿ? ಆಯ್ತು ಬಿಡು, ನಿನ್ ಬರ್ಡೇ ನಾನು ಬರ್ದೇ ಇರ್ತೀನ, ಏನಾದ್ರೂ ಬಂದೇ ಬರ್ತೀನಿ. ಎಲ್ಲ ಓಕೆ, ಆದ್ರೆ ನಿನ್ ಕೋಪ ಮಾತ್ರ ಇಷ್ಟ ಆಗಲ್ಲ. ಇನ್ನೊಂದ್ಸಲಿ ಯಾರ ಮೇಲಾದ್ರೂ ಕೈ ಮಾಡಿದ್ರೆ ಆಯ್ತು ಬಿಡು, ನಿನ್ ಬರ್ಡೇ ನಾನು ಬರ್ದೇ ಇರ್ತೀನ, ಏನಾದ್ರೂ ಬಂದೇ ಬರ್ತೀನಿ. ಬಿಡೋ.
ಯಾಕೋ ಹೊಡೆದೆ ಅವನಿಗೆ? ಯಾಕೆ ನಿನಗೆ ಗೊತ್ತಿಲ್ವಾ? ಫಸ್ಟ್ ನೀನು ಹೇಳು ಯಾಕೆ ಹೊಡೆದೆ ಅಂತ ಅವನಿಗೆ. ಅವ್ನು ಹೊಡೆಯೋ ರೈಟ್ಸ್ ಯಾರು ಕೊಟ್ಟಿದ್ದು ನಿನಗೆ? ಎಷ್ಟೆಲ್ಲ ಹೇಳಿದ್ರು ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇರ್ತೀಯ. ನಾನು ಮಾಡಿದ ಮಾತ್ರ ತಪ್ಪು, ನೀನು ಮಾಡಿ ಸರಿನಾ? ನನ್ನ ಬರ್ತಡೇ ಅಂತಲೂ ಗೊತ್ತು, ವೆಯ್ಟ್ ಮಾಡ್ತಿರ್ತೀನಿ ಅಂತಲೂ ಗೊತ್ತು. ನನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ನಿನ್ನ ಪ್ರೀತಿಸ್ತೀನಿ. ಇದನ್ನೆಲ್ಲ ಬಿಟ್ಟು ಯಾವನ ಜೊತೆ ನಾ ಬೈಕಲ್ಲಿ ಸುತ್ತಾಡ್ತಿದ್ಯಾ? ಆಗಲೇ ನನ್ನ ಬೈಕ್ ನಿಂಗೆ ಬೇಜಾರಾಗೋಯ್ತಾ? ನಿಂಗೆ ಎಷ್ಟೊತ್ತೆ ಹೇಳಿದ್ರು ಬುದ್ಧಿ ಬರಲ್ಲ. ನಾನೇನು ಅವನ ಜೊತೆ ಬೈಕಲ್ಲಿ ಸುತ್ತಕ್ಕೆ ಹೋಗಿರ್ಲಿಲ್ಲ. ನನ್ನ ಫ್ರೆಂಡ್ ವಿಷಯ ತಗೊಳಕ್ಕೆ ಹೋಗಿದ್ಲು, ಅದನ್ನು ತಪ್ಸಕ್ಕೆ ಹೋಗಿದ್ದೆ. ನಿನ್ನ ಬರ್ತಡೇ ಬೇಕಾದರೆ ನಾಳೆ ಮಾಡ್ಬೋದಾಗಿತ್ತು, ಆದರೆ ನಾನು ನಾಳೆ ಹೋಗಿದ್ರೆ ಅವಳು ಬದುಕ್ತಿರ್ಲಿಲ್ಲ. ನಿನ್ನಂತವನ್ನ ಲವ್ ಮಾಡಿ ತಪ್ಪು ಮಾಡಿಬಿಟ್ಟೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ನನ್ನ ಬಗ್ಗೆ ಕೆಟ್ಟಾಗಿ ಮಾತಾಡ್ಬಿಟ್ಟಲ್ವಾ? ನಿನ್ನ ಕೋಪದಿಂದ ಎಲ್ಲ ಕಳ್ಕೊಂಡೆ, ನನ್ನ ಪ್ರೀತಿನೂ ಕಳ್ಕೊಂಡೆ. ಯಾಕೋ ಬಂದೆ? ನಿನ್ನ ಮುಂದೆ ನಿಂತ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲ. ಆದರೂ ಕೊನೆ ಸಲ ನನ್ನ ಪ್ರೀತಿ ಉಳಿಸ್ಕೊಳ್ಳೋಕ್ಕೋಸ್ಕರ ನಾಚಿಕೆ ಬಿಟ್ಟು ಕೇಳ್ತಾ ಇದ್ದೀನಿ ಕಣೆ. ಒಂದೇ ಒಂದು ಸಲ ಕ್ಷಮಿಸ್ತೀಯಾ? ಹೌದಾ? ನಿಂಗೆ ಕ್ಷಮಿಸಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನಂಗೆ ಗೊತ್ತಿಲ್ಲ, ತಪ್ಪು ಮಾಡಿದೆ, ಸಾರಿನೂ ಕೇಳಿದೆ, ಟ್ರೀಟ್ಮೆಂಟು ಕೊಡ್ಸಿದ್ದೀನಲ್ಲ. ಇದು ಗೊತ್ತಿಲ್ದಂಗೆ ಮಾಡಿ ತಪ್ಪಲ್ಲ. ನೀನು ಪ್ರತಿ ಸಲ ತಪ್ಪು ಮಾಡಿದಾಗಲೆಲ್ಲ ಹೇಳ್ತಿದ್ದೆ, ಆದರೂ ನೀನು ತಿದ್ಕೊಂಡಿಲ್ಲ. ನಿಂಗೆ ಕೋಪ ಬಂದಾಗ ಹೋಗಿ ಹೊಡೆದೆ ಅವನಿಗೆ. ಈಗ ಬಂದು ಸಾರಿ ಕೇಳ್ತಿದ್ಯಾ? ನೀನು ಒಂದು ಸಾರಿಯಿಂದ ಅವ್ನಿಗಾಗಿರೋ ನೋವೆಲ್ಲ ಸರಿ ಹೋಗುತ್ತಾ? ಅವ್ನು ಸರಿ ಹೋಗೋಕೆ ಎಷ್ಟು ದಿನಗಳು ಬೇಕೋ? ಈಗ ಯಾರು ನೋಡ್ಕೋತಾರ ಅವನ್ನ? ನಾನೇನು ಮಾಡಲಿ? ನನ್ನ ಕ್ಯಾರೆಕ್ಟರ್ ಹೀಗೆ. ನೀನು ಚೇಂಜ್ ಆಗಬೇಕು. ನೀನು ಚೇಂಜ್ ಆಗಬೇಕು ಅಂದರೆ ನಾನು ನಿನ್ನಿಂದ ದೂರ ಹೋಗಬೇಕು. ಆಗಲೇ ನಿನ್ನಂತವನಿಗೆ ನೋವು ಅಂದರೆ ಏನಂತ ಗೊತ್ತಾಗೋದು.